ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜಿತಾ. ಸೊ ಫೈನಲಿ ಉದಯ್ಪುರಲ್ಲಿ ಡೇ 2 ಇವತ್ತು. ಸೊ ನಾವಿವತ್ತು ಹೋಗ್ತಾ ಇರೋದು ಟೆಂಪಲ್ಗೆ ಆ್ಯಂಡ್ ಮೋರ್ 2 ಪ್ಲೇಸಸ್. ಸೊ ಯಾವ ಪ್ಲೇಸಸ್ ಅಂತ ಅಂತೂ ನಿಮ್ಗೆ ತೋರಿಸ್ತೀನಿ. ಸೊ ವೆಲ್ಕಮ್ ಟು ಡೇ 2 ಅಟ್ ರಾಜಸ್ಥಾನ್. ಸೊ ವೆರಿ ಗುಡ್ ಮಾರ್ನಿಂಗ್. ವಿ ಆರ್ ಗೋಯಿಂಗ್ ಫಾರ್ ಬ್ರೇಕ್ಫಾಸ್ಟ್. ನೀಲ್ ಮಹಲಲ್ಲಿ ಇದ್ದೀವಿ. ನೀಲ್ ಮಹಲಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಅಂಡ್ ಯು ಕ್ಯಾನ್ ಲುಕ್ ಅಟ್ ಮೈ ಬೇಬಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಾಜಸ್ಥಾನಿ ಹುಡುಗಿ ತರ ಕಾಣಿಸ್ತಾ ಇದ್ದಾಳೆ ನೋಡಿ, ನಮ್ಮ ಬೆಂಗಳೂರಿನ ರಾಜಸ್ಥಾನ ಹುಡುಗಿ. ಸೊ ಹಿಯರ್ ವಿ ಗೋ. ನೀಲ್ ಮಹಲಲ್ಲಿ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ಅಂತ ನೋಡಿ. Oh my god, so many varieties of breakfast, yeah. Colorful agide. This is completely non-veg section. Oh, pineapple halwa. And ಇಲ್ಲ ಬಿಸಿಬಿಸಿಗೂ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ. ಯು ಕ್ಯಾನ್ ಹ್ಯಾವ್ ಅ ಲುಕ್. ತಡ. ಸೊ ನಂಗೊಂದು ಚಿಕ್ಕ ವಡೆ ಹೊಟ್ಟೆ ಹಸಿತಾ ಇದೆ. ಲೆಟ್ ಮಿ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಬೈ ಬೈ. ಸೊ ದಿಸ್ ಇಸ್ ಯೋರ್ ಬ್ರೇಕ್ಫಾಸ್ಟ್. Hi ma, morning. How is the breakfast? Wi-Fi system. Breakfast hengide ante. Oh god, what is wrong with me? It's very good. I'm having like proper North Indian food. Idli one tinda. Bitre paneer paratha, masala puri. Hi Shishir, very good morning. Very good morning. So Neel Mahal ಅಲ್ಲಿ ಹೆಂಗಿದೆ ಬ್ರೇಕ್ಫಾಸ್ಟ್? ನೆಕ್ಸ್ಟ್ ಲೆವೆಲ್ ಇದೆ. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಎಲ್ಲ ಐಟಮ್ ಕಚೋರಿ ಇದು ಸಾಯಂಕಾಲ ತಿನ್ಬೇಕಾಗಿರೋ ಐಟಮ್ ಎಲ್ಲ ಇವಾಗ ತಿಂತಾವನೆ. ಕಚೋರಿ ಅಂತೆ, ಪೂರಿ, ವಡೆ. ವೆರಿ ಗುಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಶಿಶಿರ್. ಹೊರಗಡೆ ಬಂದ್ಮೇಲೆ ಅವೆಲ್ಲ ನೋಡಲ್ಲ, ತಿಂತಾ ಇರ್ಬೇಕು. ಹೋದ್ಮೇಲೆ ಡಯಟ್ ಮಾಡೋದಿದ್ದೆ. ಅದು ಸರಿ, ಇರೋದೊಂದು ಜೀವನ, ಸಿಕ್ಕಿದೆಲ್ಲ ತಿನ್ಬೇಕು. ಅದ್ ನೀವು ಹೇಳ್ಕೊಳ್ಳಿ ಫಸ್ಟ್. ಏನು ಸಿ ಐ ಹ್ಯಾವ್ ಟೇಕನ್ ಪೈನಾಪಲ್, ಪಪಾಯ, ಮತ್ತೆ ಏನಿದು ಉಪ್ಮಾ. ಅಂಡ್ ಇದು ನನ್ಗೆ ಆಲ್ ಟೈಮ್ ಫೇವ್ರೇಟ್. ಲೈಕ್ ವೆನ್ ಎವರ್ ಐ ಗೋ ಚಾಕೋಸು ಮತ್ತೆ ಕಾರ್ನ್ಫ್ಲೇಕ್ಸ್ ತಿಂತೀನಿ. ಅದಕ್ಕೆ 1 ಸ್ಪೂನ್ ಬೋರ್ಬಿಟ್ ಹಾಕೊಂಡ್ಬಿಟ್ಟೆ ಇನ್ಸ್ಟೆಡ್ ಆಫ್ ಶುಗರ್. ಸೊ ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ಯಾನ್ ಕೇಕ್ ತಗೊಂಡಿದ್ದೀನಿ. ಸೊ ನೌ ಐ ವಿಲ್ ಹ್ಯಾವ್ ಮೈ ಪ್ಯಾನ್ ಕೇಕ್. ಆಕ್ಚುಲಿ ಅಲ್ಲಲ್ಲೇ ಬಿಸಿ ಬಿಸಿ ಮಾಡ್ಕೊಡ್ತಾರೆ. ಇಟ್ ಸೀಮ್ಸ್ ಟು ಬಿ ಸೋ ಯಮ್ಮಿ. ಲೆಟ್ ಮೀ ಸಿ. Really, it is so good. Very tasty. ನನ್ನ ಡಿನ್ನರು ಅಷ್ಟೇ ತುಂಬ ಸಕ್ಕತ್ತಾಯಿತು. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಸೊ ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾವ ಟೆಂಪಲ್ಗೆ ಹೋಗ್ತಾ ಇದೀವಿ? ಕರ್ಣಿಮಾತಾ ಟೆಂಪಲ್. ಕರ್ಣಿಮಾತಾ ಟೆಂಪಲ್ಗೆ ಹೋಗ್ತಾ ಇದೀವಿ. ಆ ಟೆಂಪಲ್ಗೆ ಕೇಬಲ್ ಕಾರಲ್ಲೇ ಹೋಗ್ಬೇಕು. ಸೊ ಕೇಬಲ್ ಕಾರಲ್ಲಿ ಹೋಗೋ ಟೆಂಪಲ್. ದ ವೇ ಇಸ್ ಸೋ 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 ಎಕ್ಸೈಟಿಂಗ್. ಸಕ್ಕದಾಗಿದೆ. ನೋಡೋಣ ಹೇಗಿರುತ್ತೆ ಅಂತ. ವಾವ್, ಏನ್ ಸಕ್ಕದಾಗಿದೆ ಅಲ್ಲ. ಅಪ್ಪ ಬಿಸಿಲು ಬಂತಪ್ಪ. ನಿನ್ನೆಯಿಂದ ಚಳಿಲಿ ಸಾಕಾಗಿತ್ತು. ಇದು ಬೆಳಕಲ್ಲ, ಅದೇ ಟೆಂಪಲ್ ನೋಡಿದ್ದು. ಹೌದಾ? ಹೌದು. ಬರ್ತಾ ಡ್ರೈವರ್ ಹೇಳದ್ನಲ್ಲ, ಅದೇ ಟೆಂಪಲ್ ನೋಡಿದ್ದು ಅನ್ಸುತ್ತೆ. ಓ ಅಲ್ಲ,
Look at the lake view. ಇಟ್ಸ್ ಅಮೇಝಿಂಗ್. ಆಯ್ತು ವ್ಲಾಗು ಇನ್ಸ್ಟಾ ಎಲ್ಲ ಮುಗಿತು. ಸೊ ದಿಸ್ ಇಸ್ ಡೇ 2. ನಾವು ಬೆಳಗ್ಗೆನೆ ಟೆಂಪಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಅಟ್ ಕರ್ಣಿ ಮಾತಾ ಟೆಂಪಲ್ ಆ್ಯಂಡ್ ಬೆಟ್ಟದ ಮೇಲಿದೆ ದೇವಸ್ಥಾನ, ಅದು ಹೋಗ್ತಾ ಇದ್ದೀವಿ. ಸೊ ವಿತ್ ಆಲ್ ಕರ್ಣಿ ಮಾತಾಸ್ ಬ್ಲೆಸ್ಸಿಂಗ್ಸ್ ವಿ ಆರ್ ಸ್ಟಾರ್ಟಿಂಗ್ ಆರ್ ಡೇ 2 ಅಟ್ ಉದಯ್ಪುರ್. ವ್ಯೂ ಪ್ಲೇಸಸ್ ಅಂತೂ ಸಕ್ಕದಾಗಿದೆ, ವೆರಿ ನೈಸ್. ಯು ಕ್ಯಾನ್ ಸಿ. Papa, you want fruit? ನೋ ತಿನ್ನ ಸರಿ ತಿಂತೀನಿ, ಏನು ಬೇಡ ಅನಿಸ್ತು. ನಾನು ಫ್ರೂಟ್ ಬೇಕು ಅನ್ಸ್ತಾ. ಬೇಡ ಬೇಡ, ಗಂಟ್ಲು ಆಲ್ರೆಡಿ ಹೌದಾ. परसिमन चाहिए? ये भी दीजिए, पोमोग्रेनेट और ये परसिमन जी, दोनों मिक्स करके दूं या अलग? ಏನ್ ತಿಂತಾ ಇದೆಯಮ್ಮ? पोमोग्रेनेट ಅಂಡ್ ಇದು ಪರ್ಸಿಮನ್ ಅಂತ. ಯಾವುದು? ಓ, ಅಲ್ಲಿ ಬರ್ತಾ ಇದೆ ನಿಧಾನಕ್ಕೆ. ಏನು ಪರ್ಸಿಮನ್? ಅವ್ನ್ ಪರ್ಸಿಮನ್ ಸ್ಪೆಸಿಮನ್ ಪರ್ಸಿಮನ್ ಏನದು ಸುಶೀಲ್ ತಿಂತಾ ಇರೋದು? ಪರ್ಸಿಮನ್ ಅಂತ ಹಣ್ಣಂತೆ, ಹಾ. ಆರೆಂಜ್ ಇರುತ್ತೆ, ಬಟ್ ಟೇಸ್ಟ್ ಸಕ್ಕದಾಗಿದೆ. ಸೊ ಬೆಳಿಗ್ಗೆ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಹೆಲ್ದಿಯಾಗಿ ಹಣ್ಣು ತಿನ್ಕೊಂಡು ದರ್ಶನ ಮಾಡ್ಕೊಂಡು ವಿ ಹ್ಯಾವ್ ಸ್ಟಾರ್ಟೆಡ್ ಆಲ್ ಡೇ. ಕಿತ್ತಾಗಿದ್ದು ಫುಲ್ ಬಿಸಿಲು ಹಂಗೆ ಹಿಂದೆಯಿಂದ ಹೊಡಿತಾ ಇದೆ. ಚೆನ್ನಾಗಿದೆ. ಇನ್ನೊಂದ್ಸತಿ ತಿನ್ಸ್ಮ. ಹಾ ಜಾವ್ ತಿನ್ಸ್ಮ ಇನ್ನೊಂದ್ಸತಿ. ಪಾಪು ತಿನ್ಸ್ತಾ ಇದೀನಿ. ಸೊ ಹಾಯ್ ಫ್ರೆಂಡ್ಸ್, ದೇವಸ್ಥಾನ ಆಗಿದ ತಕ್ಷಣ ನಾವು ಬಂದಿರೋದೆ ಸಿಟಿ ಪ್ಯಾಲೇಸ್ ಮ್ಯೂಸಿಯಂಗೆ ಬಂದಿದ್ದೀವಿ. ಸೊ ಹಿಯರ್ ಇಸ್ ದ ಟಿಕೆಟ್ ಕೌಂಟರ್, ಟಿಕೆಟ್ ತಗೋತಾ ಇದ್ದೀವಿ. ಸೊ ನೋಡೋಣ ಹೇಗಿದೆ ಸಿಟಿ ಪ್ಯಾಲೇಸ್ ಅಂತ. So this city, Udaipur was founded by the king called Maharana Uday Singh. First of all, don't get confused with the title of Maharana. Maha and Rana, they are two words. Maha means great and Rana means fighter. Warriors. The kings were a fighter. Great warrior. Title is Maharana. Okay. So Uday is the name of the king who founded the city in 1559. Okay. Pur means a town. In India, city name finished with Pur, founded by the Hindu kings. Udaipur, Jaipur, Jodhpur, Bharatpur. And the city name finished with Bar, founded by the Muslim kings. Okay. Ahmedabad. You wonder, it was 435 years to build such a huge palace. It was not built by one king, it was built by 22 different kings at different times. Oh, the palace. Yes. Oh, 22 kings over a period of 435. Okay. So the current king is 40 years old. Yeah. He's 25th generation of Maharana Uday Singh. Unfortunately, he's married. And also his son is also 4 years old. So no further chances. ಓ ಮೈ ಗಾಡ್. ಏನೋ ಚಾನ್ಸಸ್ ಇಲ್ಲ ಅಂತ ಬೇಡ. His name is Dr. Shriji Huzur Laksharaj Singh Ji Mewar. Okay. He studied hotel and management degree from Australia. Oh. This palace is popular for destination weddings and shooting of movies. One Okay. of the Bond movie, James Bond movie, was shot here in 1980. ಹಾಯ್. Your hairstyle is so good. Your jacket is so pretty. Bye.
ಸೊ ನಾವಿದ್ದೀವಿ ಸಿಟಿ ಪ್ಯಾಲೇಸ್ ಅಲ್ಲಿ. ಸೊ ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಇನ್ ಕರ್ನಾಟಕ. ನಮ್ಮ ಮೈಸೂರು ಪ್ಯಾಲೇಸು ಇಟ್ಸ್ ಅ ಫಸ್ಟ್ ಬಿಗ್ಗೆಸ್ಟ್ ಪ್ಯಾಲೇಸ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಆಫ್ ಕರ್ನಾಟಕ. ತೋರನ್ ಓ, ನಮ್ ಕಡೆ ತೋರಣ ಅಂತೀವಿ, ಇವ್ರ ಕಡೆ ತೋರನ್ ಅಂತ ಇದಾರೆ. ಸೊ ಇದು ನಮ್ಮ ಸಿಟಿ ಪ್ಯಾಲೇಸ್, ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಆಫ್ ಕರ್ನಾಟಕ. ಸೊ ಎಂಟ್ರಿ ಕೊಡ್ತಾ ಇದೀವಿ ಸಿಟಿ ಪ್ಯಾಲೇಸ್ಗೆ ಅಂಡ್ ಯು ಕ್ಯಾನ್ ಸಿ ಹಿಯರ್. ಇದು ತೋರಣ ಅಂತೆ, ಅವರು ತೋರನ್ ಅಂತ ಕರೀತಾರೆ, ಸಿಂಪಲ್. ಅಂಡ್ ಇಲ್ಲಿ ಹಲ್ದಿ ಶಾಸ್ತ್ರಗೆಲ್ಲ ರೆಡಿ ಮಾಡ್ತಾ ಇದಾರೆ. ಇಲ್ಲಿ ಕಮ್ಮಿ ಅಂದ್ರೂ ಮದ್ವೆಗೆ ಮಿನಿಮಮ್ 60 ಲಕ್ಷ, ಅಪ್ರಾಕ್ಸಿಮೇಟ್ಲಿ 60 lakhs they will spend only for marriage. ರಾಜಸ್ಥಾನಲ್ಲಿ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ 60 ಲಕ್ಷ ರೆಡಿ ಮಾಡಿ ಇಟ್ಕೋಬೇಕು. Paint afterwards. They used to narrate the stories. Whatever they used to listen, they used to paint. So while traveling in Rajasthan, you might see these animal images on the wall. Where these animals are symbol of something. For example, elephant. ಸೊ ಇಷ್ಟು ಜನ ರಾಜರು ಈ ಪ್ಯಾಲೇಸ್ ನ ಆಳಿದಾರಂತೆ. ದ ಫಸ್ಟ್ ಒನ್ ವಿಚ್ ಐ ಹ್ಯಾಡ್ ಶೋನ್ ಯು ವಾಸ್ ದಿ ಪ್ರೆಸೆಂಟ್ ಕಿಂಗ್. ಓ ಮೈ ಗಾಡ್. ಸೊ ನಾವಿವಾಗ ಸಿಟಿ ಪ್ಯಾಲೇಸ್ ಅಲ್ಲಿ ಒರಿಜಿನಲ್ ವೆಪನ್ಸ್ ನ ನೋಡಕ್ ಹೋಗ್ತಾ ಇದೀವಿ. ಹ್ಯಾವ್ ಅ ಲುಕ್. Taj Lake Palace in Jagmandir. This palace built for winters. Has a big thick walls, big courtyards where they could have sun bath. Lastly, they built a building on the top which you saw yesterday, Monsoon Palace, Sajangarh, for monsoon. Summer, winter, monsoon with 3 different weathers, 3 different palaces. See this, Swiss Army knife. Army knife. Army knife, Swiss, multi-purpose. Okay. 19 number in the center is a gunpowder case, flask. Keep the gunpowder. But sir, there were no bullets. Yeah, So they used to use stone balls as a bullets. They used to stuff. ಸಿ ಫ್ರೆಂಡ್ಸ್, ಮಾನ್ಸೂನ್ ಸೀಸನ್ ಅಲ್ಲಿ ರಾಜರು ಸೂರ್ಯನ ವರ್ಷಿಪ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋ ಸೂರ್ಯ ಇವರು. ಸೊ ಇವರು ಸೂರ್ಯನ ವರ್ಷಿಪ್ ಮಾಡದೆ ಊಟನೇ ಮಾಡಲ್ವಂತೆ. ಸೊ ಮಾನ್ಸೂನ್ ಸೀಸನ್ ಅಲ್ಲಿ ಸೂರ್ಯ ಇಲ್ಲದೆ ಇರೋ ಕಾರಣ ಇವ್ರು ಸೂರ್ಯನ ವರ್ಷಿಪ್ ಮಾಡಕ್ಕೆ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋ ಸೂರ್ಯ. ದಿಸ್ ಇಸ್ ಸಿಲ್ವರ್ ಲೆಟರ್ ಬಾಕ್ಸ್. ಆನೆ ಕೈಲಿ ಕೊಟ್ಟು ಕಳಿಸ್ತಿದ್ರಂತೆ ಲೆಟರ್ನ. Guys, you can look at this door. This is completely made up of ivory. See, ಇಲ್ಲಿ ರಾಜ ಕೂತ್ಕೋತಿದ್ರಂತೆ ಅಂಡ್ ಅವರ 16 ಜನ ಹೆಂಡತಿದಿರ್ಗೆ ಇದು ಪಿಕಾಕ್ ಯಾರ್ಡ್ ಅಂತ ಕರೀತಾರೆ. ಈ ವಿಂಡೋಸ್ ಮಾಡಿದ್ದಾರೆ. ಸೊ ರಾಜ ಮಧ್ಯದಲ್ಲಿ ಕೂತ್ಕೊಂಡು 16 ಜನ ವೈಫ್ಸ್ ನ ಕೂರಿಸ್ಕೊಂಡು ಇಲ್ಲಿ ಡಾನ್ಸ್ ನೋಡುವಂತ ಜಾಗ. Then just have a look. And this is a peacock yard. Oh my god. She is the Rani. She lived here. She stayed here. ಅವರು ವಾಸ ಮಾಡ್ತಿದ್ದಿಲ್ಲ ನನ್ನ. She was a widow. ರಾಜ ಹೋದ್ಮೇಲೆ and she started worshipping Lord Krishna. ಇದು ಗಾಸಿಪಿಂಗ್ ರೂಮ್ ಅಂತೆ ಫ್ರೆಂಡ್ಸ್. ಸೊ ರಾಜ ಏನಾದ್ರು ಮಾತಾಡಬೇಕು ಅಂದ್ರೆ ರಾಜನ್ಗೆ ಪ್ಯಾರಾಲಿಸಿಸ್ ಆಗಿತ್ತಂತೆ. ಆಗ ರಾಜನ ಎಂಟರ್ಟೈನ್ ಮಾಡಕ್ಕೆ ಮಾತಾಡಕ್ಕೆ ಇದು ಗಾಸಿಪಿಂಗ್ ರೂಮ್ ಅಂತೆ. ಸೊ ಮಾತುಕತೆ ಆಡುವ ಕೊಠಡಿ. ನಾವಿದ್ದೀವಿ ಇವಾಗ ಸಿಲ್ವರ್ ಗ್ಯಾಲರಿ, ಅಮರ್ ಮಹಲ್ ಸಿಲ್ವರ್ ಗ್ಯಾಲರಿನಲ್ಲಿದ್ದೀವಿ. ಸೊ ಐ ಶೋ ಯು ನೌ. ಸೊ ದಿಸ್ ಇಸ್ ದ ಸಿಲ್ವರ್ ಗ್ಯಾಲರಿ. ಮೈ ಗಾಡ್. Wedding pavilion, Mandapam. Wedding pavilion. So, sister of the current king got married in 2011, 7th of March. That time her father was alive, so Haji sir, he made this silver wedding pavilion.
Later they don't reuse it, they don't give them rent, so they donate it to their own trust. So tourists coming here can see this. When you walk inside the second article, you see a horse carriage, which offered as a dowry to the father, grandfather of current king. When he got married. ಇದು ರಾಜನ ರಥ. ಯು ಕ್ಯಾನ್ ಸಿ. ಆಗಿನ ಕಾಲದ ಬೆಳ್ಳಿ ತೊಟ್ಲು ಏನ್ ಸಕ್ಕದಾಗಿದೆ ಅಲ್ಲ. ಅವ್ನು ಯೂಸ್ ಮಾಡ್ತಿದ್ದಂತ ವಸ್ತುಗಳು. ನೋಡಿ, ಇದು ರಾಣಿದು ಡ್ರೆಸ್ಸಿಂಗ್ ಕಿಟ್ ಅಂತ. ಹೆಂಗಿತ್ತು ಅವಾಗ್ಲೇ ಡ್ರೆಸ್ಸಿಂಗ್ ಕಿಟ್. ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಸಿಲ್ವರ್. ಇಟ್ಸ್ ಅ ಟ್ರೆಡಿಷನಲ್ ಹಾರ್ಸ್ ಅಂತ. ಸೊ ನೈಸ್ ಇಟ್ ಇಸ್ ಅಲ್ಲ, ಸೊ ಬ್ಯೂಟಿಫುಲ್. ನೋಡಿ, ಅವಾಗ ರಾಜರೆಲ್ಲ ಊಟ ಮಾಡ್ತಿದ್ದೆ ತಟ್ಟೆ. ಮೈ ಗಾಡ್, ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಸಿಲ್ವರ್. ಬೇಲ್ಪುರಿ ಮಾತ್ರ ಸಕ್ಕತ್ತಾಗಿದೆ. ಸಿ ಯು ಕ್ಯಾನ್ ಸಿ. Congratulations. ಇಟ್ ಇಸ್ ಸೋ ಗುಡ್. ವಿತೌಟ್ ವಾಟರ್, ವಿತೌಟ್ ಶುಗರ್. I know. Actually, Saturday. ಜಸ್ಟ್ ಎಂಜಾಯಿಂಗ್. ಏನ್ ಜ್ಯೂಸ್ ಅಂತಾನು ಹೇಳಿಲ್ಲ. ಆರೆಂಜ್ ಜ್ಯೂಸ್ ಸಕ್ಕತ್ತಾಗಿದೆ. ಸಿಟಿ ಪ್ಯಾಲೇಸ್ ಮುಗಿಸ್ಕೊಂಡು ವಿ ಆರ್ ಜಸ್ಟ್ ಹ್ಯಾವಿಂಗ್. ಬೇಲ್ಪುರಿ ಹೆಂಗ್ ಮಾಡಿದಾರೆ ಗೊತ್ತಿಲ್ಲ, ಕೇಳ್ಕೋಬೇಕು. ಇಟ್ ಇಸ್ ಲೈಕ್ ಸೋ ಆಸಮ್, ವೆರಿ ಟೇಸ್ಟಿ. ನಾವಿವಾಗ ಹೋಗ್ತಿದೀವಿ ಜಗದೀಶ್ವರ್ ಟೆಂಪಲ್ಗೆ, ವಿಷ್ಣು ದೇವರ ದೇವಸ್ಥಾನ, ಸಿಟಿ ಪ್ಯಾಲೇಸ್ ಹತ್ರ. ಸೊ ನಾವಿದೀವಿ ಜಗನ್ನಾಥ್ ಟೆಂಪಲ್ ಅಲ್ಲಿ. ಸೊ ಬೇಸಿಕಲಿ ಇದು ವಿಷ್ಣು ದೇವರ ಟೆಂಪಲ್. ತುಂಬಾ ತಗೊಂಡು ಹೋಗ್ತಾ ಇದೀವಿ ದೇವರ. ಸೊ ಇವತ್ತು ನಾವಿದ್ದೀವಿ ಸಿಗ್ನೇಚರ್ ಆರ್ಟಲ್ಲಿ. ಆ್ಯಂಡ್ ಸಿಟಿ ಪ್ಯಾಲೇಸಲ್ಲಿ ಪೇಂಟ್ ಮಾಡಿರೋ ವ್ಯಕ್ತಿ ಇವರ ತಾತ. ಆ್ಯಂಡ್ ನಾವಿವತ್ತು ಅವರ ಅಂಗಡಿಗೆ ನಾವು ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ಐ ವಿಲ್ ಬಿ ಶೋಯಿಂಗ್ ಯು ಅವ್ರ ಪೇಂಟಿಂಗ್ ಹೆಂಗಿರುತ್ತೆ. ಆ್ಯಂಡ್ ಅವರು ನಮಗೆ ಸರ್ಪ್ರೈಸ್ ಆಗಿ, ಆ್ಯಂಡ್ ವಾಟ್ ಇಸ್ ದಿಸ್, ಸಿ ಎಷ್ಟು ಡೀಟೇಲ್ಡ್ ಪೇಂಟಿಂಗ್ ವರ್ಕ್ ಮಾಡಿದ್ದಾರೆ ನೋಡ್ಬೋದು. ಆ್ಯಂಡ್ ಐ ವಿಲ್ ಬಿ ಶೋಯಿಂಗ್ ಯು ದೇರ್ ಶಾಪ್. ಸೊ ನಾವು ಉದಯ್ಪುರಲ್ಲಿ ಜಗತ್ ನಿವಾಸ್ ಪ್ಯಾಲೇಸಿಗೆ ಬಂದಿದ್ದೀವಿ. ಉದಯ್ಪುರ್ಗೆ ಬಂದಮೇಲೆ ಜಗತ್ ನಿವಾಸ್ ಪ್ಯಾಲೇಸ್ನ ವಿಸಿಟ್ ಮಾಡಲೇಬೇಕು. ದಿಸ್ ಇಸ್ ಒನ್ ಆಫ್ ದಿ ಫೇಮಸ್ ರೆಸ್ಟೋರೆಂಟ್ ಅಟ್ ಉದಯ್ಪುರ್. ಸೊ ಉದಯ್ಪುರ್ಗೆ ಬಂದಾಗ ಇದನ್ನ ವಿಸಿಟ್ ಮಾಡಿ, ಪ್ಲೀಸ್ ಡೋಂಟ್ ಮಿಸ್. ವಾವ್, ಎಲ್ಲನೂ ಇಲ್ಲಿ ಪ್ಯಾಲೇಸ್ ಥರನೇ ಕಾಣಿಸುತ್ತಪ್ಪ. ಈಗ ಸಿಟಿ ಪ್ಯಾಲೇಸ್ ನೋಡ್ಕೊಂಬಂದ್ವಿ. ಆ್ಯಂಡ್ ದೇ ಆರ್ ನೋನ್ ಫಾರ್ ದರ್ ಆರ್ಟ್ ವರ್ಕ್. ಆ್ಯಂಡ್ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ನಾವು ಇಲ್ಲಿಗೆ ಬಂದಿರೋದು. ಆ್ಯಂಡ್ ಲುಕ್ ಅಟ್ ದೇರ್ ಚೆಕಿಂಗ್ ದಿ ಅಪಾಯಿಂಟ್ಮೆಂಟ್. ನಾವು ನಿನ್ನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಜಗತ್ ನಿವಾಸ್ ಪ್ಯಾಲೇಸ್ಗೆ. ಆ್ಯಂಡ್ ನೌ ವಿ ಆರ್ ವಿಸಿಟಿಂಗ್.
ಥರ ಹೋಗ್ಬಿಟ್ಟು ಹಾಯ್ ಹಲೋ ಗುಡ್ ಈವ್ನಿಂಗ್. ಸೊ ಫೈನಲಿ ನಾವು ಉದಯ್ಪುರ್ ಪಿಚೋಲಾ ಲೇಕ್ ಹತ್ರ ಇದ್ದೀವಿ. ಬೋಟಿಂಗ್ ಮಾಡಕ್ ಬಂದಿದ್ದೀವಿ. ಸೊ ಯು ಕ್ಯಾನ್ ಸಿ ಪಿಚೋಲಾ ಲೇಕ್ ಅಟ್ ಉದಯ್ಪುರ್. ಸೊ ನಾವು ಉದಯ್ಪುರಲ್ಲಿರೋ ಪಿನಾಕೊಲಾಡ ಬೋಟ್ ರೈಡ್ಗೆ ನಾವು ರೆಡಿ ಆಗಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ಅ ರೈಡ್. ಸೊ ಫೈನಲಿ ಬೋಟ್ ರೈಡ್ ವಾಸ್ ಸೋ ಫ್ಯಾಂಟಾಸ್ಟಿಕ್. ಅಲ್ಲಿಂದ ನಾವು ಬಂದಿರೋದೇ ಝದ್ ಮಂದಿರ್. ಓ ಮೈ ಗಾಡ್, ದಿಸ್ ಇಸ್ ಜಗ್ ಮಂದಿರ್ ಐಲ್ಯಾಂಡ್. ಏನ್ ಸಕ್ಕತ್ತಾಗಿದೆ. ಫಾರಿನ್ ಫೀಲ್ ಬರ್ತಾ ಇದೆ ನನ್ಗಂತೂ. This is really feeling like international place. Yeah, amazing. ಸೊ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಸುತ್ತಾಡಿ ಸುಸ್ತಾಗಿ ಫೈನಲಿ ಚಾಟ್ಸ್ ತಿನ್ನೋಣ. ಆ್ಯಂಡ್ ರಾಜಸ್ಥಾನಲ್ಲಿ ಕಚೋರಿ ಸಿಕ್ಕಾಬಟ್ಟೆ ಫೇಮಸ್ಸು. ಗುಲಾಬ್ ಜಾಮೂನ್, ಕಚೋರಿ ಆ್ಯಂಡ್ ಆಲ್ ಕೈಂಡ್ ಆಫ್ ರಬ್ಡಿ ಎಲ್ಲಾನು. ಸೊ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಜಸ್ಟ್ ಹ್ಯಾವ್ ಅ ಲುಕ್. ಸೊ ಬೇಸಿಕಲಿ ಜಾಮೂನ್ ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ರಾಜಸ್ಥಾನಲ್ಲಿ ಜಾಮೂನ್ ಹೇಗಿರುತ್ತೆ ಟೇಸ್ಟ್ ಮಾಡ್ತೀನಿ. ಬಾಯಲ್ಲಿ ನೀರು ಬರ್ತಾ ಇದೆ. ಸೋ ಹಾಟ್, ಅಮೇಜಿಂಗ್, ಯಮ್ಮಿ ಆಗಿ ಅಮೇಜಿಂಗ್ ಆಗಿದೆ. ವೆರಿ ನೈಸ್. ನೋಡಿ ಐಸ್ ಕ್ರೀಮ್ ತಿನ್ನಿಸ್ತೀನಿ. ಬಟ್ ಆಕ್ಚುಲಿ ಅಂತ ಕ್ರೇವಿಂಗ್ ಇಲ್ಲ ಜಾಮೂನ್ಗೆ. ಬಟ್ ರಾಜಸ್ಥಾನ್ ಜಾಮೂನ್ ಹಿಂಗೆ ಇಷ್ಟ ಆಗುತ್ತೆ. Let's try the jam. ನಂಗೆ ತುಂಬ ಸ್ವೀಟ್ ಅನ್ನಿಸ್ತಾರೆ. ನಂಗೆ ಸ್ವೀಟ್ ಇಷ್ಟ ಇಲ್ಲ ಅಷ್ಟೊಂದು. ಶೀಸ್ ಅ ಸ್ವೀಟ್ ಟೂತ್. ಈಗ ಟು ಬಿ ಫ್ರಾಂಕ್ ಜಾಮೂನ್ಗಿನ ಇದೆ ಸಕ್ಕತ್ತಾಗಿದೆ. ಸೊ ಫೈನಲಿ ಜಗ್ ಐಲ್ಯಾಂಡ್ ಪ್ಯಾಲೇಸ್ ಆಯಿತು, ಬೋಟಿಂಗ್ ಆಯಿತು. ಸೊ ನಾವು ಬಂದಿರೋದೆ ಇವಾಗ ಶಾಪಿಂಗ್. ಇಟ್ ವಾಸ್ ಸಚ್ ಅ ಟೈರಿಂಗ್ ಡೇ. ಸೊ ಈವ್ನಿಂಗ್ ಶಾಪಿಂಗ್ ಮಾಡಿದೆ. ನಮ್ಮ ದಿನ ಕಂಪ್ಲೀಟ್ ಮಾಡೋದು ಬೇಡ, ಬಿಕಾಸ್ ದಿಸ್ ಇಸ್ ಅವರ್ ಲಾಸ್ಟ್ ಡೇ ಅಟ್ ಉದಯ್ಪುರ್ ಅಂತ ಈಗ ಶಾಪಿಂಗಿಗೆ ಬಂದಿದ್ದೀವಿ. ಸೊ ಏನೇನು ಶಾಪಿಂಗ್ ಏನೇನಿದೆ ಅಲ್ಲಿ ಶೋ ಯು. ಬೇಸಿಕಲಿ ಇಟ್ಸ್ ಅ ಟೆಕ್ಸ್ಟೈಲ್ ಶಾಪ್. ಅಂಡರ್ ಒನ್ ರೂಫ್ ನಮ್ಗೆ ಎಲ್ಲಾನು ಸಿಗುತ್ತೆ. ಸಾರಿ ಇದೆ, ಕುರ್ತೀಸ್ ಇದೆ, ಬ್ಯಾಂಗಲ್ಸ್ ಇದೆ, ಆ್ಯಂಡ್ ಪರ್ಫ್ಯೂಮ್ಸ್ ಇದೆ, ಆ್ಯಂಡ್